ಸ್ಪಾನ್ಸರ್ ವೀಡಿಯೋ ಇವ್ರ ಕಡೆಯಿಂದ ಯಾವುದು ಅಲ್ಲ. ಈ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಡೈಲಿ ಆಚೆ ಹೋಗ್ತಾ ಇದ್ದೀವಿ ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಮಳೆಯಲ್ಲಿ ಓಡಿಸ್ತಿದ್ದೀವಿ ಅಂದಾಗ ಬೈಕ್ನ ಹೆಂಗೆ ಏನೇನು ಮಾಡಬೇಕು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ. ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಈ ವಿಡಿಯೋ ಬಂದು ನಾರ್ಮಲ್ ಆಗಿ ಮಳೆಯಲ್ಲಿ ಜಾಸ್ತಿ ಓಡಿಸೋರು, ನಮ್ಮ ಥರ ಬೈಕರ್ಸ್ ಇಲ್ಲಾಂದರೆ ಟ್ರಾವೆಲರ್ಸ್ ಇಲ್ಲಾಂದರೆ ಮನೆಗಳಲ್ಲಿರೋರೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಡೈಲಿ ಆಚೆ ಹೋಗ್ತಾ ಇದ್ದೀವಿ ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಬೈಕ್ನ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಮಳೆಯಲ್ಲಿ ಓಡಿಸ್ತಿದ್ದೀವಿ ಅಂದಾಗ ಬೈಕ್ನ ಹೆಂಗೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಮೇಂಟೆನೆನ್ಸ್ ಹೆಂಗೆ ಇಟ್ಕೋಬೇಕು ಅಂತ ಈ ವಿಡಿಯೋ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡಿಬಿಡೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಮಳೆಗಾಲ ಬಂದು ಜೂನ್, ಜುಲೈ, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಒಂದು ಮಿಡ್ವರೆಗೂ ಇರುತ್ತೆ ಮಳೆಗಳು. ಸೊ ಅಲ್ಲಿವರೆಗೂ ತುಂಬಾ ಮಳೆ ಬರ್ತಾನೇ ಇರುತ್ತೆ. ನಿಮಗೆ ಓಡಿಸೋದು, ಟ್ರಾವೆಲ್ ಮಾಡೋದು ಎಲ್ಲ ಟೈಮಲ್ಲೂ ಒಂದು 3-4 ತಿಂಗಳು ಫುಲ್ ಜರ್ನಿ ಇರುತ್ತೆ. ಸೊ ಆವಾಗ ಜಾಸ್ತಿ ಜನ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಆವಾಗ ಅವ್ರ ಬೈಕ್ ಮೈಂಟೈನ್ಸ್ ಮಾಡ್ಕೋಬೇಕು. ಯಾಕಂದರೆ ಒಂದೊಂದು ಪಾರ್ಟ್ಸ್ ಎಲ್ಲ ಹಾಳಾಗೋಗುತ್ತೆ, ರೆಸ್ಟ್ ಹಿಡಿದೋಗುತ್ತೆ. ವಯಸ್ಸಿಗೆ ಯಾವುದಾದ್ರು ನೀರು ಟಚ್ ಆಗಿ ಇಲ್ಲ ಅಂದರೆ ವಯಸ್ಸು ಕಟ್ಟಾಗೋಗಿರ್ತವೆ. ಮತ್ತು ನಿಮ್ಮ ಗಾಡಿದು ಒಂದು ಪಾರ್ಟ್ ಯಾವುದೋ ತುಂಬ ರೆಸ್ಟ್ ಹಿಡಿದಿರುತ್ತೆ, ನೀವು ನೋಡಿಕೊಂಡೇ ಇರಲ್ಲ, ಅದು ಹಂಗೆ ಕಟ್ಟಾಗುತ್ತೆ. ನೀವು ರೈಡ್ಗೆ ಹೋದಾಗೆಲ್ಲ ಅದು ಬಿದೋಗಿ ಅಲ್ಲಿಂದ ಪ್ರಾಬ್ಲಮ್ ಆಗೋದು. ಸೊ ಅಂಥದ್ದು ಯಾವುದು ಆಗಬಾರ್ದು. ಮೇಂಟೆನೆನ್ಸ್ ಮಾಡ್ಕೋಬೇಕು ಅಂದರೆ ನಿಮಗೆ ಒಂದು ಮೇಯ್ನಾಗಿ ಬೇಕಾಗಿರೋದು WD-40 ಅಂತ. ಸೊ ಈ WD-40 ಬಂದು 100 ರೂಪೀಸ್ ಏನೋ ಇದೆ. ನಿಮಗೆ ಆಚೆಗಡೆ ಯಾವುದೋ ಹಾರ್ಡ್ವೇರ್ ಶಾಪಲ್ಲಿ ಆರಾಮಾಗಿ ಸಿಗುತ್ತೆ. ದೊಡ್ಡದು ಇದೆ, ಇನ್ನು ಇಷ್ಟು ದೊಡ್ಡದು ಒಂದು ಬಾಟ್ಲ್ ಇದೆ ಇದು WD-40. ಬಟ್ ನೀವು ಇಷ್ಟು ಚಿಕ್ಕದು ತೊಗೊಂಡಾಗ ನಿಮಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ನನ್ನ ಪ್ರಕಾರ ಈ 100 ರೂಪೀಸ್ ಬಾಟ್ಲಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಬಿಟ್ಟು ಅದಕ್ಕಿಂತ ಇನ್ನೊಂದಿದೆ, ಫುಲ್ಲು ಇಷ್ಟಿಷ್ಟು ದೊಡ್ಡದಿದೆ. ಒಂದು ಸಲ ತೊಗೊಂಡೋದೆಲ್ಲ ವೇಸ್ಟ್ ಆಗುತ್ತೆ. ಸೊ ಇದು ತೊಗೊಂಡು ಆರಾಮಾಗಿ ಯೂಸ್ ಮಾಡಿ. ಸೊ ಇದನ್ನು ತೊಗೊಂಡ್ಮೇಲೆ ನಿಮಗೆ ಬೈಕಿಗೆ ಎಲ್ಲೆಲ್ಲಿ ಹಾಕಬೇಕು, ಏನೇನು ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಬೈಕಲ್ಲಿ ಎಲ್ಲೆಲ್ಲಿ ರೆಸ್ಟ್ ಹಿಡಿಯುತ್ತೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಬೈಕಲ್ಲಿ ಎಲ್ಲಿ ಅಂದರೆ ನಿಮಗೆ ಹೆಡ್ಲೈಟ್ ಹತ್ರ, ಮತ್ತು ಈ ಕೀ ಹಾಕ್ತೀವಲ್ಲ ಅಲ್ಲಿ, ಮತ್ತು ಇದು ಸ್ವಿಚ್ ಬೋರ್ಡ್ಗಳ ಹತ್ರ, ಚೈನ್ ಹತ್ರ, ಕಿಕ್ಕರ್ ಹತ್ರ, ಮತ್ತು ಬ್ಯಾಟ್ರಿ ಕಂಪಾರ್ಟ್ಮೆಂಟು, ಇಂಡಿಕೇಟರು, ಸ್ಕ್ರೂಗಳು, ನೆಟ್ಟು, ಬೋಲ್ಟು, ಸಸ್ಪೆನ್ಷನ್ನು ಅಂಥ ಜಾಗಗಳಲ್ಲಿ ಸ್ವಲ್ಪ ರೆಸ್ಟ್ ಹಿಡಿಯೋದು ಜಾಸ್ತಿ. ಮತ್ತು ಈ ಟಯರ್ದು ರಿಮ್ ಇರುತ್ತೆ, ಫೋಕ್ಸ್ ಇರುತ್ತೆ. ಸೊ ಅಲ್ಲೆಲ್ಲ ಜಾಸ್ತಿ ರೆಸ್ಟ್ ಹಿಡಿಯುತ್ತೆ. ಸೊ ಫಸ್ಟು ನಿಮಗೆ ಮಳೇಲಿ ಓಡಿಸ್ತಿದ್ದೀರ ಅಂದಾಗ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಮೇಯ್ನಾಗಿ ಬಂದು ಇದನ್ನ ಸೈಡ್ಗೆ ಇಟ್ಬಿಡೋಣ. ಸೊ ಮೇಯ್ನಾಗಿ ಬಂದು ಫಸ್ಟು ನಿಮ್ಮ ಗಾಡಿನ ಜಾಸ್ತಿ ಹೊತ್ತು ಆಚೆ ನಿಲ್ಲಿಸ್ಬೇಡಿ. ನಿಮಗೆ ಮನೆಯಲ್ಲಿ ಪಾರ್ಕಿಂಗ್ ಅಂತ ಏನಾದರೂ ಇತ್ತು ಅಂದರೆ ಮನೆ ಒಳಗಡೆ ನಿಲ್ಲಿಸಿ. ಇಲ್ಲಾಂದರೆ ಆಚೆಗಡೆ ಎಲ್ಲಾದರೂ ಪಾರ್ಕಿಂಗ್ ಮಾಡ್ತಾಯಿದ್ದೀರಾ ಅಂದಾಗ ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿರೋ ಜಾಗದಲ್ಲಿ. ಸೊ ಮಳೆ ಜಾಸ್ತಿ ಬೈಕ್ ಮೇಲೆ ಬೀಳಬಾರ್ದು, ಗಾಡಿ ಮೇಲೆ ಬೀಳಬಾರ್ದು ಅಂಥ ಜಾಗದಲ್ಲಿ ನಿಮ್ಮ ಬೈಕ್ನ ನಿಲ್ಲಿಸಿ. ಯಾರಾದರೂ ಒಂಥರ ಶೀಟ್ ಥರ ಏನಾದರೂ ಇತ್ತು ಅಂಥ ಜಾಗದಲ್ಲಿ, ಇಲ್ಲ ಮರದ ಕೆಳಗಡೆ ನೋಡ್ಕೊಳ್ಳಿ. ಮರ ಎಲ್ಲ ಬಿದೋಗುತ್ತೆ ಒಂದೊಂದ್ಸಲಿ ಮಳೆ ಬಂದಾಗ. ಸೊ ನೋಡಿಕೊಂಡು ಪಾರ್ಕ್ ಮಾಡಿ ನಿಮ್ಮ ಗಾಡಿನ. ಆಮೇಲೆ ಮಳೆ ಜಾಸ್ತಿ ಬೀಳಬಾರ್ದು. ಬಿದ್ದು ಒಂದೊಂದು ಪಾರ್ಟ್ಸ್ಗಳೆಲ್ಲ ಹಂಗೆ ಹೋಗ್ಬಿಡ್ತವೆ. ಮೇಯ್ನಾಗಿ ಸೈಲೆನ್ಸರ್ ಕೆಳಗಡೆ ಪಾರ್ಟ್ ನೋಡ್ಕೊಳ್ಳಿ. ನಿಮ್ಮ ಗಾಡಿಗಳದ್ದು ಫುಲ್ಲು ರೆಸ್ಟ್ ಹಿಡಿದುಬಿಟ್ಟಿರುತ್ತೆ. ನೀವು ಮಳೇಲಿ ಜಾಸ್ತಿ ಓಡಿಸಲ್ವೋ ನಿಮ್ಮ ಗಾಡಿ ಅಂತೂ ಪಕ್ಕ ರೆಸ್ಟ್ ಹಿಡಿಯುತ್ತೆ. ಅದು ಟ್ರಾವೆಲರ್ಸ್ ಬೈಕ್ಗಳಂತೂ ನೋಡೋಕ್ಕೆ ಹೋಗಬೇಡಿ. ನಾನು ಗಾಡಿ ತೋರಿಸ್ತೀನಿ ನೋಡಿ, ಸೈಲೆನ್ಸರ್ ಪಾರ್ಟ್ ಫುಲ್ ಹೋಗ್ಬಿಟ್ಟಿದೆ. ಸೊ ಅದಾದಮೇಲೆ ನಿಮ್ಮ ಗಾಡಿನ ಯಾವ ಥರ ನಿಲ್ಲಿಸ್ಬೇಕು ಅಂತ ಹೇಳ್ತೀನಿ. ಸೆಂಟ್ರ್ ಸ್ಟ್ಯಾಂಡ್ನ ಜಾಸ್ತಿ ಪ್ರಿಫರ್ ಮಾಡಿ. ಯಾಕಂದರೆ ಸೈಡ್ ಸ್ಟ್ಯಾಂಡಲ್ಲಿ ಹೋಗಿರ್ತೀರ, ಬೈಕ್ನ ಸಡನ್ನಾಗಿ ಸೈಡ್ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ಮಳೆ ಬಂತು ಅಂತ ಹಂಗೆ ಹೋಗ್ಬಿಡ್ತೀರ. ಅದೇನಾಗುತ್ತೆ, ಒಂದು ಟ್ಯಾಂಕ್ ಮೇಲೆ ಟಾಪ್ ಸೈಡಿಂದ ನೀರು ಬಿದ್ದು ನಿಮಗೆ ಸೋರ್ಕೊಂಡು ಬಂದು ಪೆಟ್ರೋಲ್ ಹಾಕಿಸ್ತಿರ ಗೊತ್ತಾ, ಅದ್ರ ಹತ್ರ ಹೋಗಿ ಎಲ್ಲ ನಿಂತ್ಕೊಳ್ಳುತ್ತೆ. ಸೊ ನೆಕ್ಸ್ಟು ನೀರು ಜಾಸ್ತಿ ಫ್ಲೋ ಆದಾಗ ಒಂದು ಚೂರು ನೀರು ಹೋಗುತ್ತೆ, ಒಂದಿಷ್ಟು ನೀರು ಹೋಗುತ್ತೆ ಒಳಗಡೆ. ಅಷ್ಟು ನೀರು ಒಳಗಡೆ ಹೋದಾಗ ಏನಾಗುತ್ತೆ, ನೀವು ಮಳೆ ಎಲ್ಲ ನಿಂತ ಮೇಲೆ ಗಾಡಿ ಸ್ಟಾರ್ಟ್ ಮಾಡ್ತಿರ ಗೊತ್ತಾ, ಒಂದು ಸ್ವಲ್ಪ ದೂರ ಹೋದ್ಮೇಲೆ ಗಾಡಿ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಜರ್ಕೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ನಾರ್ಮಲಾಗಿ ಮಳೆ ಬಂದಾಗೆಲ್ಲ ಆಚೆ ನಿಲ್ಲಿಸ್ತಾ ಇದ್ದೀರಾ ಅಂದಾಗ, ಇಲ್ಲ ನೀವು ಟ್ರಾವೆಲ್ ಮಾಡೋಕ್ಕೆ ಎಲ್ಲೇ ಹೋದಾಗ ಸೆಂಟ್ರ್ ಸ್ಟ್ಯಾಂಡು ತುಂಬ ಪ್ರಿಫರ್ ಮಾಡ್ತಾರೆ ಕಂಪ್ನಿ ಶೋರೂಮ್ ಅವರು. ಮತ್ತು ನಾನು ಹೇಳ್ತಾ ಇರೋದು, ಸೆಂಟ್ರ್ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ನಿಮಗೆ ಆ ಪ್ರಾಬ್ಲಮಿಂದ ತಪ್ಪಿಸ್ಕೋತೀರ. ಮತ್ತು ಮಳೆ ಜಾಸ್ತಿ ಬೀಳಬಾರ್ದು ಅಂಥ ಕಡೆ ನಿಲ್ಸ್ಕೊಳ್ಳಿ. ಆಮೇಲೆ ಜಾಸ್ತಿ ಮನೆ ಆಚೆಗಡೆ ಸುಮ್ಮನೆ ಕೇರ್ಲೆಸ್ ಆಗಿ ಬಂದು ಸುಮ್ಮನೆ ಮನೆ ಆಚೆ ಪಾರ್ಕಿಂಗ್ ಇದ್ದು ಮನೆ ಆಚೆ ನಿಲ್ಲಿಸ್ಬಿಟ್ಟು ಮತ್ತೆ ಸುತ್ತಾಡಬೇಕು ಅಂತ ಹೋಗಿ ಅದು ಮಳೆ ಬಂದು ಹಂಗೆ ಮಳೆ ಬಂದುಬಿಡ್ತು ಬಿಡೋ ಗಾಡಿ ಅಲ್ಲೇ ಇರಲಿ ಅಂತ ಹಂಗೆಲ್ಲ ಬಿಡೋಕೆ ಹೋಗ್ಬಿಡಿ. ಏನೇ ಅದು ಮನೆ ಒಳಗಡೆ ಪಾರ್ಕಿಂಗ್ ತೊಗೊಬಂದು ನಿಲ್ಲಿಸಿ. ಸೊ ನಿಮ್ಮ ಹತ್ರ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ ಮನೆಯಲ್ಲಿ ಅಂತ ಅಂದಾಗ ಒಂದು ಬೈಕ್ ಕವರ್ ಬರುತ್ತೆ. ಅದನ್ನು ತೊಗೊಬಂದು ನೀಟಾಗಿ ಒಂದು 300ಇಂದ 400 ಸಿಗುತ್ತೆ. ಅದನ್ನ ತೊಗೊಬಂದು ನೀಟಾಗಿ ಬೈಕ್ ಕವರ್ ಮಾಡಿ ನೀವು ಆಚೆಗಡೆನೇ ನಿಲ್ಲಿಸಿ. ಸೊ ಆವಾಗ ಮಳೆ ನೀರನ್ನ ತಡೆಯುತ್ತೆ. ಸೊ ಬೈಕ್ ವೀಡಿಯೋ ಏನಾದರೂ ಬೇಕು ಅಂದರೆ ನಮ್ಮ ಕರ್ನಾಟಕ ಬೈಕ್ ಅಂತಿದ್ದಾರೆ, ಅವ್ರು ಚಾನಲ್ ಹಾಕಿದ್ದಾರೆ,
ಹೋಗಿ ನೋಡ್ಬೋದು ನೀವು, ಒಂದು ವೀಡಿಯೋ ಎಲ್ಲ ಹಾಕಿದ್ದಾರೆ ಬೈಕ್ ಕವರ್ದು, ನಾನು ನೋಡಿದ್ದೆ. ಸೊ ಸದ್ಯಕ್ಕೆ ನಾನು ಬೈಕ್ ಇದು ಕವರ್ ಯಾವುದು ತೊಗೊಂಡಿಲ್ಲ, ಯಾಕಂದರೆ ನನಗೆ ಮನೆ ಒಳಗಡೆ ಪಾರ್ಕಿಂಗ್ ಸಾಕಾಗಿದೆ. ಮಳೆ ನೀರು ಬಿಡಿ ಗಾಳಿನೇ ಬರೋಲ್ಲ ಒಳಗಡೆ, ಆ ಥರ ಇದೆ ಜಾಗ ಅದು. ಇನ್ನು ಮಳೆಗಿಳೆಲ್ಲ ಸೀನೇ ಇಲ್ಲ. ಸೊ ನಾನು ತೊಗೊಂಡಿಲ್ಲ. ನೀವು ನೋಡಬೇಕು ಅಂದರೆ ಅದಕ್ಕೆ ನಮ್ಮ KB ಅವ್ರದ್ದು ಲಿಂಕ್ ಇದೆ, ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರ ಚಾನಲಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಥರ ಯೂಸ್ ಮಾಡ್ಬೋದು, ಏನೇನು ತೊಗೋಬೋದು ಅಂತ. ಸೊ ಅದನ್ನು ನೀವು ನೋಡ್ಬೋದು. ಮತ್ತು ಈಗ ನೆಕ್ಸ್ಟ್ ಬಂದು ಈ WD-40ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಏನೇನು ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ, ಬನ್ನಿ. ಸೊ ಫಸ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಶೇಕ್ ಮಾಡಿದ್ಮೇಲೆ ಈ ಲೈಟ್ ಪೋರ್ಷನ್ಸ್ ನೋಡಿ, ಇಲ್ಲೆಲ್ಲ ಫುಲ್ ಒಂದ್ಸಲಿ ನೀಟಾಗಿ ಹೊಡೆದಿರಿ. ಮತ್ತು ಈ ಪೋರ್ಷನ್ಸ್ ಎಲ್ಲ ನೋಡಿ, ಈ ಪೋರ್ಷನ್ಸ್ಗೆಲ್ಲ ಫುಲ್ಲು ಒಂದ್ಸಲ ಹೊಡೆದು ಒಂದು 2-3 ಸಲ ಹಿಂಗೆ ಮಾಡಿ ನೀಟಾಗೆ. ಸೊ ಈ ಸ್ವಿಚ್ಗೂ ಎಲ್ಲ ನೀಟಾಗಿ ಈ ಥರ ಎಲ್ಲ ಮಾಡಿ, ಹಾರನ್ನು ಮತ್ತು ಈ ಸ್ವಿಚ್ ಎಲ್ಲ ಫುಲ್ ನೀಟಾಗಿ ಹಿಂಗೆ ವರ್ಕ್ ಆಗಬೇಕು, ಇಲ್ಲ ಅಂದರೆ ನಾರ್ಮಲಾಗಿ ಹಾಳಾಗೋಗುತ್ತೆ. ಅದಾದಮೇಲೆ ಇಂಡಿಕೇಟರ್ ಹತ್ರ, ಸೊ ಎಲ್ಲ ಸ್ವಿಚ್ಗಳ ಹತ್ರನೂ ನೀಟಾಗಿ ಈ ಥರ ಹೊಡೀರಿ. ಮಳೆಗೆ ರಸ್ಟ್ ಹಿಡಿದಿರುತ್ತೆ, ಸೊ ವರ್ಕ್ ಆಗ್ತಿದೆ ನೋಡಿ, ಗಟ್ಟಿಯಾಗೋಗಿದೆ ಫುಲ್ ಎಲ್ಲ. ಸೊ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂದರೆ, ಸೊ ಹಿಂಗೆಲ್ಲ ಮಾಡಿದ್ರೆ ಸ್ವಲ್ಪ ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಇದನ್ನೆಲ್ಲ ಒರೆಸ್ಬಿಡಿ, ನಾನು ಒರೆಸ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಸೊ ಇಲ್ಲಿ ನೋಡೋದಲ್ಲ ಕೀ ಹಾಕೋದಾಗ ಇದನ್ನು ಹಿಂಗೆ ಪ್ರೆಸ್ ಮಾಡಿ, ಸೊ ಒಳಗಡೆ ಸ್ವಲ್ಪ ಒಂಚೂರು ಬಿಟ್ಟಿದೆ ರಸನ. ಸೊ ಆವಾಗ ಫುಲ್ಲು ಕ್ಲೀನಾಗಿ ಒಳಗಡೆ ರಸ್ಟ್ ಹಿಡಿಯಲ್ಲ, ಎಲ್ಲ ಕ್ಲೀನ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಈ ಪೋರ್ಷನ್ ಹತ್ರನೂ ಕ್ಲೀನ್ ಮಾಡ್ಕೊಳ್ಳಿ, WD-40ನ ಯೂಸ್ ಮಾಡಿ. ಬಟ್ ನಾನು ಇವಾಗ ಕ್ಲೀನ್ ಮಾಡ್ತಾಯಿಲ್ಲ, ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಪೋರ್ಷನ್ ಅಷ್ಟೇ. ಸೊ ನೋಡಿ ಇದೆಲ್ಲ ಫುಲ್ಲು ನೀಟಾಗಿ ನೀವು ಹೊಡೆದ್ರೆ ಕ್ಲೀನ್ ಆಗುತ್ತೆ. ಅಲ್ಲಿ ನೆಕ್ಸ್ಟು ಈ ಕಡೆ ಚೈನ್ ಹತ್ರ ಬಂದರೆ ಚೈನ್ಗೂ WD-40 ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ಪೋರ್ಷನ್ಗಳಲ್ಲೆಲ್ಲ ನೋಡಿ, ಸೊ ಫುಲ್ ಇಲ್ಲೆಲ್ಲ ಯೂಸ್ ಮಾಡ್ಬೋದು ಈ ಥರ ಹೊಡೆದು. ಬಟ್ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ, ಇನ್ನು ನಾನು ಚೈನ್ ಕ್ಲೀನ್ ಮಾಡಬೇಕು. ಇವೆಲ್ಲ ಬಿಚ್ಚಿ ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಚೈನ್ನ ಯಾವ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ. ಅದಾದಮೇಲೆ ಇಂಡಿಕೇಟರ್ಗಳ ಮೇಲೆ ನೋಡಿ, ಸೊ ಈಗ ನಾನು ಹೊಡೆದಿರೋದಕ್ಕೆ ಸ್ವಲ್ಪ ನೀಟಾಗಿದೆ ಇಲ್ಲಿ. ಬಟ್ ಇಲ್ಲಿ ಒಂದು ಸಲ ತೊಟ್ಟು ನೀರು ಡ್ರಾಪ್ಸ್ ಎಲ್ಲ ಬಂದಿರುತ್ತೆ. ಸೊ ಅಂಥದಕ್ಕೆ ಮತ್ತು ಇಲ್ಲಿ ನೋಡಿ ಇದೆಲ್ಲ ರಸ್ಟ್ ಹಿಡಿದ್ಬಿಟ್ಟಿದೆ. ಸೊ ಇವೆಲ್ಲ ಮೇಂಟೆನೆನ್ಸ್ ಬೇಕಾಗುತ್ತೆ. ಸ್ವಿಚ್ಗಳು ಅವೆಲ್ಲ ಮೇಂಟೆನೆನ್ಸ್ ಮಾಡಬೇಕು ನೀವು. ಸೊ ಅಲ್ಲೆಲ್ಲ WD-40 ಯೂಸ್ ಮಾಡಿ. ಅದಾದಮೇಲೆ ಇಲ್ಲಿ ಬನ್ನಿ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಸಸ್ಪೆನ್ಷನ್ ಅಥವಾ ಇಲ್ಲಿ ಇದು ಪ್ರೆಸ್ ಆಗ್ತಾ ಇರುತ್ತೆ. ಸೊ ಇಲ್ಲೂ ರಸ್ಟ್ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಮಳೆಗೆ ಓಪನ್ ಆಗಿದೆ, ಇದು ನೀರು ಬಂದುಬಿದ್ದು ಎನಿ ಟೈಮ್ ಇಲ್ಲೇ ಇರುತ್ತೆ. ಸೊ ಈ ಪೋರ್ಷನಲ್ಲಿ WD-40 ಯೂಸ್ ಮಾಡಬೇಕು. ನಾನು ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ, ಬೈಕ್ ವಾಶ್ ಮಾಡಿಸ್ಬೇಕು. ಸೊ ಸದ್ಯಕ್ಕೆ ಯಾವುದು ಯೂಸ್ ಮಾಡ್ತಾಯಿಲ್ಲ. ಮತ್ತು ರಿಮ್ ಎಲ್ಲ ನೋಡಿ, ಮತ್ತು ಫೋಕ್ಸ್ ಎಲ್ಲ ನೋಡಿ, ಫುಲ್ ಎಲ್ಲ ಮತ್ತು ಗಲೀಜಾಗಿ ಹೋಗಿರುತ್ತೆ ನೋಡಿ, ಎಷ್ಟು ಗಲೀಜಿದೆ. ಸೊ ಮತ್ತು ರಷ್ಟು ಹಿಡಿದ್ಬಿಟ್ಟಿರುತ್ತೆ. ಸೊ ಎಲ್ಲ ಒಂದ್ಸಲಿ ನೀಟಾಗಿ ಕೈ ಹಾಕಿ ವಾಶ್ ಮಾಡಿ ಕ್ಲೀನ್ ಮಾಡಿಸಿದ ಮೇಲೆ ಒಂದ್ಸಲಿ WD-40 ಯೂಸ್ ಮಾಡಿ ಆಮೇಲೆ ನಿಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು 25 ದಿನ ಚೆನ್ನಾಗೇ ಇರುತ್ತೆ, ಏನು ಅಂಥ ರಸ್ಟ್ ಹಿಡಿಯಲ್ಲ. ಅದಾದಮೇಲೆ ಬ್ಯಾಟ್ರಿ ಇದೆಯಲ್ಲ ಇಲ್ಲಿ ಮತ್ತು ಇದು ಸ್ಕ್ರೂ ಇವೆರಡಕ್ಕೂ ಮತ್ತು ಇಲ್ಲೆಲ್ಲ ಒಳಗಡೆ ಎಲ್ಲ ಸ್ವಲ್ಪ ನೀಟಾಗಿ WD-40 ಹೊಡೆದು ಇಟ್ಟರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ನಾನು ಆವಾಗಲೇ ಹೊಡೆದಿದ್ದೀನಿ. ಸೊ ಸದ್ಯಕ್ಕೆ ಇವಾಗ ಬೇಡ. ಅದಾದಮೇಲೆ ಇಲ್ಲಿ ಒಳಗಡೆ ನೋಡಿ, ಆಚೆ ಕಡೆ ಈ ಐಡ್ಲಿಂಗ್ದು ಇವೆಲ್ಲ ಇದೆಯಲ್ಲ, ಸೊ ಇದಕ್ಕೆಲ್ಲ ಒಂದು ಸ್ವಲ್ಪ WD-40 ಹೊಡೆದ್ರೆ ಸೊ ಕ್ಲೀನಾಗಿರುತ್ತದು. ಇಲ್ಲಾಂದರೆ ಫುಲ್ಲು ಒಂಥರ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ಓಪನ್ ಆಗಿರೋದಲ್ವಾ. ಸೊ ಅದಾದಮೇಲೆ ಇಲ್ಲಿ ಸ್ಟ್ಯಾಂಡ್ ನೋಡಿ, ಸ್ಟ್ಯಾಂಡ್ಗೂ ಹೊಡಿಬೇಕು ನಟ್. ಆಮೇಲೆ ಈ ಪೋರ್ಷನ್ ಇದೆಯಲ್ಲ, ಇಲ್ಲಿ ಒಳಗಡೆ ಒಂಚೂರು ಕೈ ಹಾಕ್ಬಿಟ್ಟು ಇಲ್ಲೆಲ್ಲ ಹೊಡೀರಿ. ಸೊ ಸ್ವಲ್ಪ ಫ್ರೀ ಆಗಲಿ, ಇದು ಹಿಂದೆಗಡೆಯಿಂದೆಲ್ಲ ಸ್ವಲ್ಪ ಹೊಡೆದ್ರೆ ನೋಡಿ ಎಷ್ಟು ಗಲೀಜು ಬರ್ತಾಯಿದೆ ಅಂತ. ಈ ಸ್ಕ್ರೂಗಳಿದೆಯಲ್ಲ ಈ ಪಾರ್ಟಲ್ಲಿ, ಸೊ ಈ ಪಾರ್ಟಲ್ಲೂ WD-40ನ ಯೂಸ್ ಮಾಡ್ಬೋದು ನೀವು. ಮತ್ತು ಈ ಕ್ಲಚ್ದು ಇದೆಯಲ್ಲ ಇದು ನೋಡಿ, ಇಲ್ಲಿ ಫಂಕ್ಷನ್ ಆಗುತ್ತೆ ಇದು ಕ್ಲಚ್ ಹಿಡಿದಾಗ. ಸೊ ಆ ಪೋರ್ಷನಲ್ಲೂ ಸ್ವಲ್ಪ WD-40 ಯೂಸ್ ಮಾಡಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಈ ಥರ ಒರೆಸಿದ್ರೆ ನಿಮಗೆ ರಸ್ಟೆಲ್ಲ ಹೋಗ್ಬಿಡುತ್ತೆ. ಒಂದು 10 ನಿಮಿಷ ಬಿಟ್ಟು ಹೊಡೆದು 10 ನಿಮಿಷ ಬಿಟ್ಟು ನೀಟಾಗಿ ಒರೆಸಿದ್ರೆ ಆರಾಮಾಗಿ ಹೋಗುತ್ತೆ. ಆಮೇಲೆ ನಿಮ್ಮ ಹಾರನ್ದು ಸ್ವಿಚ್ ಇದೆ ನೋಡಿ, ಇಲ್ಲಿ ಮೇಯ್ನ್, ಯಾಕಂದರೆ ಹಾರನ್ ವರ್ಕ್ ಆಗಬೇಕು ಅಂದರೆ ಮಳೆಗೆ ಹಾರನ್ ತುಂಬ ಓಪನ್ ಆಗಿರುತ್ತೆ. ನೀರು ಬಿದ್ದಿದ ತಕ್ಷಣ ಒಂದ್ಸಲಿ ಗಾಡಿ ನಾವು ಅರ್ಧಕ್ಕರ್ಧ ನೀರು ಇಳಿಸ್ಬಿಟ್ಟಿರ್ತೀವಿ, ಯಾವುದಾದ್ರು ಹಳ್ಳ ಅದು ಇದು ಸಿಕ್ಕಿದಾಗ. ಸೊ ಅರ್ಧದ ಹಾರನ್ನೆಲ್ಲ ಒದ್ದೆ ಆಗಿರುತ್ತೆ. ಸೊ ಇದೆಲ್ಲ ನೀರು ಕುತ್ಕೊಂಡೇ ಇರುತ್ತೆ. ಸೊ ನೀವು ಇಲ್ಲಿಗೂ WD-40 ಹೊಡೀರಿ. ಆಮೇಲೆ ಸ್ಪಾರ್ಕ್ ಪ್ಲಗ್ಗು ನಿಮ್ಗೆ ಬಿಚ್ಚಕ್ಕೆ ಬಂತು ಅಂದರೆ ಬಿಚ್ಚಿ ಸ್ಪಾರ್ಕ್ ಪ್ಲಗ್ನ ಕ್ಲೀನ್ ಮಾಡಿ ಅಲ್ಲಿಂದ ಮತ್ತೆ ಹಾಕ್ಬೋದು. ಅದಕ್ಕೂ WD-40 ಯೂಸ್ ಮಾಡಿ. ಸೊ ಯೂಸ್ ಆಗುತ್ತೆ. ನಿಮ್ಗೆ ಸ್ಪಾರ್ಕ್ ಪ್ಲಗ್ ಬಿಚ್ಚೋದನ್ನ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಆಚೆಗಡೆ ಪೋರ್ಷನ್ ಇದೆಯಲ್ಲ ಹೆಡ್ಲೈಟ್ದು, ಆ ಪೋರ್ಷನ್ನು, ಮತ್ತು ಈ ಚಿಕ್ಕದಾಗಿ ಇಲ್ಲಿ ಪಾರ್ಕಿಂಗ್ ಇದೆಯಲ್ಲ ಈ ಪೋರ್ಷನ್ನು, ಮತ್ತು
ಈ ಸ್ವಿಚ್ ಇದೆಯಲ್ಲ, ಇದು ಒಂದು ಲೋಕಲ್ ಸ್ವಿಚ್, ಇದು ಒಂದು 30-40 ರೂಪಾಯಿಗೆ ಸಿಗುತ್ತೆ. ಸೊ ಈ ಸ್ವಿಚ್ಗೂ ನೀವು WD-40 ಹೊಡೆದು ಸ್ವಲ್ಪ ಚೆನ್ನಾಗಿ ಈ ಥರ ಮಾಡಿ, ಆವಾಗ ಫುಲ್ ಕ್ಲೀನಾಗಿರುತ್ತೆ. ಅದಾದಮೇಲೆ ನೀವೆಲ್ಲ ಮಾಡಿದ್ಮೇಲೂ ಮೇನಾಗಿ ಮರೆಯೋದು ಇದು ಹ್ಯಾಂಡ್ಲಾಕ್ದು, ಇದನ್ನು ಮರ್ತೋಗ್ಬಿಡ್ತಾರೆ ಎಲ್ಲರೂ. ಬರೀ ಮೇನ್ ಕೀ ಹಾಕೋದು ಮಾತ್ರ WD-40 ಹೊಡಿತಾರೆ, ಕೆಲ ಆಯಿಲ್ ಹಾಕೋತಾರೆ. ಬಟ್ ಇದು ಬಾಕ್ಸು ಎಷ್ಟೊಂದಕ್ಕೆ ಯೂಸ್ ಮಾಡೋದಿಲ್ಲ, ಅದಕ್ಕೂ WD-40 ಯೂಸ್ ಮಾಡಿ. ಸೊ ನೋಡೋದಲ್ಲ WD-40ನ ಯಾವ ಥರ ಯೂಸ್ ಮಾಡೋದು ಅಂತ. ಸೊ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ WD-40 ಏನೇನಕ್ಕೆ ಯೂಸ್ ಆಗುತ್ತೆ, ಏನೇನು ಕೆಲಸ ಮಾಡುತ್ತೆ ಅಂತ. ಸಖತ್ ವಂಡರ್ ಮಾತ್ರ ಇದು ಬರೀ ಗಾಡಿ ಮೇಲಲ್ಲ, ನಿಮ್ಮ ಮನೇಲಿ ಯಾರಾದರೂ ಈಗ ಏನೋ ವಿಂಡೋ ಹತ್ರನೋ ಇಲ್ಲ ಅಂದರೆ ಡೋರ್ ಹತ್ರನೋ ಎಲ್ಲೋ ರಸ್ಟ್ ಹಿಡಿದಿತ್ತು ಅಂದರೆ ಅದಕ್ಕೂ ಸ್ಪ್ರೇ ಮಾಡಿ ಒಂದು 10 ನಿಮಿಷ ಬಿಟ್ಟ ಮೇಲೆ ಚೆನ್ನಾಗಿ ಒಂದು ಬಟ್ಟೆ ತೊಗೊಂಡು ಇಲ್ಲ ಏನೋ ಉಜ್ಜಿ ಫುಲ್ ರಸ್ಟೆಲ್ಲ ಹೋಗಿಬಿಡುತ್ತೆ. ಆ ಥರ ಸಖತ್ ಮಾತ್ರ WD-40 ಫುಲ್ ಕ್ರೇಜಿಯಾಗಿದೆ. ಪ್ರತಿ ಸಲ ನೀವು ಆಚೆ ಕಡೆಯಿಂದ ಎಲ್ಲಾದರೂ ಬೈಕ್ನ ಓಡಿಸ್ಕೊಬಂದು ಮನೇಲಿ ನಿಲ್ಲಿಸಿದಾಗ, ಇಲ್ಲಾಂದರೆ ರೈಡ್ಗೆ ಹೋಗಿ ಎಲ್ಲಾದರೂ ಬಂದಾಗ, ಇಲ್ಲ ರೈಡಲ್ಲೇ ಎಲ್ಲದೂ ತುಂಬ ಕೆಸರಲ್ಲಿ ಓಡಿಸಿದ್ದೀರಾ, ತುಂಬಾ ಗಲೀಜು ಆಫ್ ರೋಡು ಕೊಚ್ಚೆ ಎಲ್ಲ ಹಾರಿದೆ ಬೈಕ್ ಮೇಲೆ ಅಂದಾಗ ಒಂದು 10 ನಿಮಿಷ ಬಿಟ್ಟು ಅಲ್ಲೆಲ್ಲ ನೀರು ಸಿಕ್ಕಿದ್ರೆ ಡಿಸ್ಕ್ ಮೇಲೆ ಮತ್ತು ಚೈನ್ ಮೇಲೆ ಅದನ್ನ ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ವೀಲ್ನ ತಿರುಗಿಸ್ಬಿಟ್ಟು ಸೆಂಟರ್ ಸ್ಟ್ಯಾಂಡ್ ಹಾಕಿ. ಸೊ ನಿಮಗೆ ಡಿಸ್ಕ್ ಅಥವಾ ಎಲ್ಲ ಒಂದು ಚಿಕ್ಕ ಚಿಕ್ಕ ಕಲ್ಗಳು ಮತ್ತು ಚೈನ್ ಹತ್ರ ಕಲ್ಗಳೆಲ್ಲ ಕುತ್ಕೊಂಡಿರೋಲ್ಲ, ಸ್ವಲ್ಪ ಬಿದೋಗುತ್ತೆ. ಅವಾಗ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲಾಂದರೆ ನೀವು ನೆಕ್ಸ್ಟ್ ಬ್ರೇಕೆಲ್ಲ ಅಪ್ಲೈ ಮಾಡಿದಾಗ ಕೊಯ್ ಕೊಯ್ ಕರ್ ಅಂತೆಲ್ಲ ಸೌಂಡ್ಗಳು ಬರುತ್ತೆ. ಮತ್ತು ಈಗ ಬರ್ತಾ ಇರೋ ಬುಲೆಟ್ಸಲ್ಲಿ ಸ್ವಿಂಗ್ ಆರ್ಮ್ ಅಂತಿದೆ. ಸೊ ಸೌಂಡ್ಗಳೆಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಾಡಿ ಕರ್ವಲೆಲ್ಲ ಬೆಂಡ್ ಮಾಡಿಸಿದಾಗೆಲ್ಲ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫುಲ್ ರಸ್ಟೆಲ್ಲ ಹಿಡಿದ್ಬಿಟ್ಟು ಸೊ ಆ ಪೋರ್ಷನ್ಸ್ಗೆಲ್ಲ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ಚೈನ್ಗೂ ಅಷ್ಟೇ. ನನಗೂ ಒಂದ್ಸಲಿ ಮುರುಡೇಶ್ವರಾಗ ಹೋಗಿರ್ಬೇಕಾದ್ರೆ ಚೈನ್ಗೆ ಫುಲ್ಲು ಬ್ರೌನಾಗಿ ಮಣ್ಣು ಕುತ್ಕೊಬಿಟ್ಟಿತ್ತು, ಬ್ರೌನ್ ಆಗೋಯ್ತು ಚೈನ್. ನನಗೂ ಗೊತ್ತಿಲ್ಲ, ಏನೋ ಕೆಟ್ಟದಾಗಿ ಸೌಂಡ್ ಬರ್ತೈತಲ್ಲ ಅಂದ್ಬಿಟ್ಟು ನಾನು ಸ್ಪ್ರಾಕೆಟ್ ಚೇಂಜ್ ಮಾಡಿಸೋದಕ್ಕೆ ರಾಯಲ್ ಎನ್ಫೀಲ್ಡ್ಗೆ ಫೋನ್ ಮಾಡಿದ್ದೆ. ಆಮೇಲೆ ಅದಾದಮೇಲೆ ಅವರು ಸರ್ 4000-3000 ಆಗುತ್ತೆ ಅಂದು. ಸದ್ಯಕ್ಕೆ ನಾನು ಗೋಕರ್ಣದಲ್ಲಿ ಕುಮಟಾ ಹೋಗಿದ್ದೆ ಕರೆಕ್ಟು. ಕುಮಟಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅರ್ಕೇಶಕ್ಕೆ ಫೋನ್ ಮಾಡಿದೆ. ಅವ್ನು ಹೇಳ್ದ, ಮಗ ಚೈನಲ್ಲಿ ಗಲೀಜು ಕೂತಿರುತ್ತೆ, ಒಂಚೂರು ನೀರು ಅಪ್ಲೈ ಮಾಡು ಎಲ್ಲ ಹೋಗಿಬಿಡುತ್ತೆ ಅಂತ. ಸೊ ಒಂಚೂರು ನೀರಲ್ಲಿ ವಾಶ್ ಮಾಡಿದೆ ಅಲ್ಲೇ, ಅದೊಂದು ಪೈಪ್ ಸಿಕ್ತು ಅಂತ. ಸೊ ಆವಾಗ ಎಲ್ಲ ಕ್ಲೀನ್ ಆಯ್ತು. ನಂಗೆ ಆವಾಗ ಗೊತ್ತಾಯಿತು ಚೈನಲ್ಲಿ ತುಂಬಾ ಕುತ್ಕೊಬಿಟ್ರೆ ಒಂಥರ ಕೆಟ್ಟದಾಗಿ ಸೌಂಡ್ ಬರುತ್ತೆ, ಓಡ್ಸೋಕ್ಕಾಗಲ್ಲ, ಗಾಡಿ ಪಿಕಪ್ ತೊಗೊಳ್ಳೋಲ್ಲ, ಸ್ಪೀಡ್ ಇರಲ್ಲ. ಆಮೇಲೆ ಮಳೆಗಾಲದಲ್ಲಿ ಎವ್ರಿ ಒಂದು 300 ಕಿಲೋಮೀಟರ್ಸ್ಗೆ ಒಂದ್ಸಲಿ ಚೈನ್ನ ಲೂಬ್ ಮಾಡಿ. ಅದಕ್ಕೆ ನಿಮ್ಗೆ ಮೋಟಲ್ದು ಒಂದು ಬಾಟಲ್ ಸಿಗುತ್ತೆ, ಚೈನ್ ಲೂಬ್ದು ಒಂದು C2 ಯಾವುದೋ ಸಿಗುತ್ತೆ. ಅದನ್ನು ನಮ್ಮ ಫ್ರೆಂಡು ಶಶಾಂಕ್ ವೆನಗಂಟಿ ಅಂತ ಚಾನಲಲ್ಲಿ ಇವತ್ತು ರಿವ್ಯೂ ಮಾಡಿದ್ದಾರೆ. ಸೊ ನೀವು ಹೋಗಿ ನೋಡ್ಬೋದು ಅವ್ರ ಚಾನಲಲ್ಲಿ ಯಾವುದದು ಇದಂತ ಏನದು ಚೈನ್ ಲೂಬ್ ಯಾವುದು ಅಂತ. ಚೆನ್ನಾಗಿದೆ ಅದು. ಹೇಳಿದ್ದ, ಮಗ ಸಖತ್ತಾಗಿದೆ, ನಮ್ಮ ಗಾಡಿ ಫುಲ್ ಸ್ಮೂತಾಗಿದೆ ಅಂತ. ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನನ್ನ ಥರ ಮಳೆಗಾಲದಲ್ಲಿ ಓಡಿಸ್ತಿದ್ದೀರಾ ಜಾಸ್ತಿ, ನಮಗೆ ವರ್ಕೌಟ್ ಆಗಬೇಕು ಅಂದಾಗ ಗೇರ್ ಬಾಕ್ಸ್ ಆಯಿಲ್ ಅಂತ ಬರುತ್ತೆ, ಅದ್ರ ಫೋಟೋನ ಈ ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಆ ಗೇರ್ ಬಾಕ್ಸ್ ಆಯಿಲ್ನ ಯೂಸ್ ಮಾಡಿ, ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಒಂದು 50 ರೂಪೀಸ್ ಅಷ್ಟೇ ಅದು ಬಾಟ್ಲು, ಚೀಪ್ ಆ್ಯಂಡ್ ಬೆಸ್ಟಾಗಿ ವರ್ಕ್ ಆಗೋಗುತ್ತೆ ನಿಮಗೆ. ಸೊ ಇಷ್ಟೊತ್ತು ನೋಡೋದಲ್ಲ ಮಳೆ ಬರಬೇಕಾ, ಏನೇನು ಮಾಡಬೇಕು, ಹೆಂಗೆ ಇಟ್ಕೋಬೇಕು ಅಂತ. ಸೊ ಏನೇನು ಮಾಡಬಾರ್ದು ಅಂತ ಹೇಳ್ತೀನಿ. ಸೊ ನಿಮ್ಗೆ ಆವಾಗಲೇ ಹೇಳ್ದಂಗೆ ಒಂದು ಬೈಕ್ನ ಆಚೆ ನಿಲ್ಸೋಕ್ಕೆ ಹೋಗಬೇಡಿ. ಆಚೆ ನಿಲ್ಲಿಸೋದು ಒಂದು ಕವರ್ ಹಾಕಿ ನಿಲ್ಲಿಸಿ. ಅದಾದಮೇಲೆ ಸೆಂಟ್ರ್ ಸ್ಟ್ಯಾಂಡನ್ನು ಜಾಸ್ತಿ ಪ್ರಿಫರ್ ಮಾಡಿ. ಅದಾದಮೇಲೆ ನಿಮಗೆ ಒಂದು ಮೇಯ್ನಾಗಿ ಚೆಕ್ ಮಾಡ್ಕೋಬೇಕಾಗಿರೋದು ಏನಂದರೆ ಟೈರ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳದೆ ಏನಾದರೂ ಹೋದರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಮಳೆಯಲ್ಲಿ ನೀವು ಟೈರ್ ಪ್ರೆಷರ್ ಕರೆಕ್ಟಾಗಿ ಇತ್ತು ಅಂದಾಗ ನೀವು ಕಾರ್ನರೆಲ್ಲ ಬೆಂಡ್ ಮಾಡಿದಾಗ ನಿಮಗೆ ಗ್ರಿಪ್ ಸಿಗುತ್ತೆ. ಟೈರ್ ಪ್ರೆಷರ್ ತುಂಬ ಹೈಟ್ ಆದಾಗ ಏನಾಗುತ್ತೆ, ಗ್ರಿಪ್ ಜಾಸ್ತಿಯಾಗಿ ಸ್ಕಿಡ್ ಆಗಿ ಸ್ಟಾರ್ಟ್ ಆಗುತ್ತೆ. ತುಂಬ ಕಮ್ಮಿ ಆದಾಗೂ ನಿಮಗೆ ಮೈಲೇಜ್ ಸಿಗೋಲ್ಲ, ಒಂಥರ ಅನಿಸ್ತಾ ಇರುತ್ತೆ. ಸೊ ಪ್ರೆಷರ್ ಕರೆಕ್ಟಾಗಿ ಇಟ್ಕೊಳ್ಳಿ, ನೋಡಿಕೊಂಡು ಕರೆಕ್ಟಾಗಿ ಹೋಗಿ. ಅದಾದಮೇಲೆ ಕೆಸರಲ್ಲಿ ಓಡಿಸ್ಬೇಕಾದ್ರೆ ಗಾಡಿ ಮೇಲೆಲ್ಲ ಕೆಸರು ಬದಿ ಹಾಕ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ವಲ್ಪ ಸ್ಪ್ರೇ ಗನ್ನು ಇಲ್ಲಾಂದರೆ ಪೈಪ್ಗೆಲ್ಲ ನೀರು ಹಾಕ್ಕೊಂಡು ನೀವು ಮನೇಲಿ ನಾರ್ಮಲಾಗಿ ತೊಳಿತೀರಾ, ಇಲ್ಲ ಆಚೆ ತೊಳಿಸ್ತೀರಾ ಅಂದಾಗೂ ಅಷ್ಟೇ ಫಸ್ಟ್ ಒಂದು 2 ಸಲ ನೀಟಾಗಿ ನೀರು ಓಡಿಸ್ಬಿಡಿ. ತುಂಬ ಫೋರ್ಸಾಗೆಲ್ಲ ನೀರು ಓಡಿಸ್ಬಿಡಿ, ಲೈಟಾಗಿ ನೀರು ಓಡಿಸಿ. ಆವಾಗ ಕೆಸರು ಮತ್ತು ಕಲ್ಲು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಇಳಿದ್ಬಿಡುತ್ತೆ. ಸೊ ಅದು ಇಳಿದಾಗ ನಿಮ್ಗೆ ಏನು ಅನಿಸುತ್ತೆ, ಸ್ಕ್ರ್ಯಾಚ್ ಬರೋಲ್ಲ. ಇಲ್ಲ ಅಂದಾಗ ನೀವು ನಾರ್ಮಲಾಗಿ ಸುಮ್ಮನೆ ಧೂಳಾಗಿತ್ತು ಅಂತ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಏನಾಗುತ್ತೆ, ಅದು ಸ್ಕ್ರ್ಯಾಚಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇವಾಗ ಸದ್ಯಕ್ಕೆ ಕಾಣಿಸಲ್ಲ, ಬಟ್ ಒಂದು 2-3 ಸಲ ಮಾಡಿದ್ಮೇಲೆ ಸ್ಕ್ರ್ಯಾಚಸ್ ತುಂಬ ಜಾಸ್ತಿ ಆಗೋಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಒಂದು 2-3 ಸಲ ಚೆನ್ನಾಗಿ ನೀರು ಹೊಡೆದ್ಬಿಟ್ಟು ಆಮೇಲೆ ಶ್ಯಾಂಪು ಹಾಕಿ, ಅದಾದಮೇಲೆ ಅದು ಜಾಸ್ತಿ ಇಳಿದುಬಿಟ್ಟಿರುತ್ತೆ ಗಲೀಜೆಲ್ಲ, ಆವಾಗ ತೊಗೊಂಡು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಯೂಸ್ ಮಾಡಿ. ಸೊ ಆವಾಗ ನಿಮ್ಮ ಗಾಡಿ ಪೇಂಟ್ಸ್ ಅವೆಲ್ಲ ಏನೂ ಆಗೋದಿಲ್ಲ. ಸೊ ನನ್ನ ಪ್ರಕಾರ ಇಷ್ಟೇ, ಮಳೆಯಲ್ಲಿ ಓಡಿಸ್ತಿದ್ಬೇಕು ಏನು ಮಾಡಬೇಕು, ಏನು ಮಾಡ್ಬೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಟ್ರಾವೆಲ್ ಫ್ರೆಂಡ್ ಯಾರಾದರೂ ಇದ್ದು ಈ ಥರ ಬೇಕಾಗ್ಬೋದು ಅನ್ಸೋರಿಗೆ ಶೇರ್ ಮಾಡ್ಬೋದು ಈ ವಿಡಿಯೋನ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.